ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವ ಹತ್ರ ಬಂದಾಗ ಇರೋ ಸತ್ಯನೆಲ್ಲ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಶ್ರಾವಣಿ ಅಮ್ಮ, ನಿನ್ನ ಆ ಪೃಥ್ವಿ ನನಗೇನು ಹೇಳಕ್ ಹೊರಟಿದ್ದ? ಶ್ರಾವಣಿ ಬಗ್ಗೆ ನನಗೆ ಗೊತ್ತಿಲ್ತಿರೋ ರಹಸ್ಯನಾದ್ರೂ ಏನು? ಅಲ್ಲ, ಅವನು ಇಷ್ಟು ವರ್ಷ ಎಲ್ಲಿ ಬದುಕಿದ್ದ? ಏನ್ ನಡೀತಾ ಇದೆ ಇದು? ಅಣ್ಣ, ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ವಂತೆ. ಆ ಟೋಲ್ ರೋಡು ಮತ್ತೆ ಅಕ್ಕಪಕ್ಕದ CCTV ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಯಾರು ಅನುಮಾನ ಬರೋ ಥರ ಕಾಣಿಸಿಲ್ವಂತೆ. ಮತ್ತೆ ಎಂಟ್ರಿ ಎಕ್ಸಿಟ್ ಆಗಿರೋ ಗಾಡಿಗಳನ್ನು ಚೆಕ್ ಮಾಡಿದ್ದಾರೆ, ಅಲ್ಲೂ ಏನೂ ಸಿಕ್ಕಿಲ್ಲ. ಸರಿ, ಇನ್ವೆಸ್ಟಿಗೇಷನ್ ನಡೀಲಿ ಬಿಡು, ಮುಂದೇನಾಗುತ್ತೋ ನೋಡೋಣ. ಸರಿ ಅಣ್ಣ. ಬಾವಾ, ನೀವಿನ್ನೂ ಊಟ ಮಾಡಿಲ್ವಾ ಬಾವಾ? ಸ್ವಲ್ಪನಾದರೂ ಊಟ ಮಾಡಿ ಬನ್ನಿ. ಇಲ್ಲಮ್ಮ, ಯಾಕೋ ಹಸಿವಿಲ್ಲ. ಬಾವಾ, ನೀವಿವತ್ತು ಸದನಕ್ಕೂ ಹೋಗಿಲ್ಲ, ಎಲ್ಲ ಮೀಟಿಂಗ್ಸ್ಗಳನ್ನೂ ಕ್ಯಾನ್ಸಲ್ ಮಾಡಿದ್ದೀರಂತೆ. ಎಷ್ಟೋ ಕೆಲಸಗಳು ಪೆಂಡಿಂಗ್ ಇದೆ ಅಂತ ಪ್ರಶಾಂತ್ ಅವರು ನಿಮ್ಮ ತಮ್ಮಂಗೆ ಫೋನ್ ಮಾಡಿ ಹೇಳ್ತಿದ್ರು. ನೀವು ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನೀವೇ ಈ ಮನೆಗೆ ಶಕ್ತಿ, ಈ ಮನೆಗೆ ಬೆಳಕು. ಅಂಥದ್ರಲ್ಲಿ ನೀವೇ ಹೀಗೆ ಮಂಕ ಕೂತ್ಬಿಟ್ರೆ ಮನೆಯೆಲ್ಲ ಕತ್ಲು ಅಂತ ಅನಿಸುತ್ತೆ ಬಾವಾ. ನಾನು ತುಂಬ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮಗೋಸ್ಕರ ನಾವೆಲ್ಲರೂ ಇದ್ದೀವಿ. ನೀವು ಹೀಗೆ ಮಂಕಾಗಿದ್ರೆ ನಿಮ್ಮ ತಮ್ಮನೂ ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ. ನಿಮಗೇನೇ ಸಮಸ್ಯೆ ಇದ್ದರೂ ನಮ್ಮ ಹತ್ರ ಹೇಳ್ಕೊಳ್ಳಿ ಬಾವಾ. ನಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿದ್ರು ಕಡೆ ಪಕ್ಷ ನಿಮಗೆ ಯಾರು ಹತ್ರ ಅನಿಸ್ತಾರೆ ಅವ್ರ ಹತ್ರನಾದರೂ ಹೇಳ್ಕೊಳ್ಳಿ, ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನಮ್ಮ ಸುಬ್ಬು ಫ್ಯಾಮಿಲಿ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. ನಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿದ್ರು ಕಡೆ ಪಕ್ಷ ನಿಮಗೆ ಯಾರು ಹತ್ರ ಅನಿಸ್ತಾರೆ ಅವ್ರ ಹತ್ರನಾದರೂ ಹೇಳ್ಕೊಳ್ಳಿ, ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ಇವತ್ತು ಯಾಕೋ ಮನಸ್ಸೇ ಸರಿಯಾಗಿಲ್ಲ. ಇದೇನು ಮೇಡಮ್, ಯಜಮಾನ್ರು ಈ ಥರ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಯಾವತ್ತೂ ಹೀಗೆ ಕಳಿಸ್ದವ್ರೆ ಅಲ್ಲ. ಯಜಮಾನ್ರು ಇಷ್ಟು ಬೇಜಾರಲ್ಲಿದ್ದಾರೆ ಅಂದರೆ ನನಗೆ ಸಂಕಟ ಆಗ್ತಾ ಇದೆ. ಹೌದು ಸುಬ್ಬು, ನನಗೂ ಆಶ್ಚರ್ಯ ಆಗ್ತದೆ. ಅಪ್ಪನ ಈ ಥರ ನೋಡೋಕ್ಕಾಗಲ್ಲ. ಏನಾಗಿರ್ಬೋದು ಅಂತ ಯೋಚನೆ ಮಾಡೋದಕ್ಕಿಂತ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು ಮೇಡಮ್. ಈಗ ಸುಬ್ಬು, ಅಪ್ಪಂಗೆ ಈ ಥರ ಬೇಜಾರಾಗೋದು ತುಂಬ ಅಪರೂಪ. ಆದರೆ ಅವರು ಈ ಥರ ಬೇಜಾರಾದಾಗೆಲ್ಲ ಒಂದು ಹಾಡು ಕೇಳ್ತಾ ಮಲ್ಕೋತಾರೆ. ಆ ಹಾಡು ನನಗೆ ಗೊತ್ತು, ನಾನು ಆ ಹಾಡು ಹಾಡ್ತೀನಿ, ನೀನು ಅಪ್ಪಂಗೆ ಕಳಿಸ್ಬಿಡ್ತೀಯಾ? ಸೂಪರ್ ಐಡಿಯಾ ಮೇಡಮ್.